ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಆದೂರ್ ಚಂದ್ರು. ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಭವಿಷ್ಯ ಕೇಳೋದು ಅಂತಂದರೆ ಎಲ್ರಿಗೂ ಇಷ್ಟನೇ. ಯಾಕೆ ಅಂತ ಹೇಳಿದ್ರೆ ತಮ್ಮ ಭವಿಷ್ಯದ ದಿನಗಳು ಹೇಗಿರ್ತವೆ, ಮುಂದೆ ನಾನು ತುಂಬ ದೊಡ್ಡ ಮನುಷ್ಯ ವ್ಯಕ್ತಿ ಆಗ್ತೀನಿ, ದುಡ್ಡು ಮಾಡ್ತೀನಿ, ಹೀಗೆ ಹತ್ತಾರು ಆಸೆಗಳು ಇಟ್ಕೊಂಡಿರ್ತಾರೆ. ಸೊ ಅದನ್ನು ಯಾರೋ ಒಬ್ಬ ವ್ಯಕ್ತಿ ಬಂದು ಭವಿಷ್ಯ ಹೇಳಿದ್ರೆ ಎಲ್ಲರೂ ಕೂಡ ಕೇಳ್ತಾರೆ. ಆದರೆ ಇಲ್ಲೊಬ್ಬ ಡೋಂಗಿ ಬಾಬಾ ಭವಿಷ್ಯ ಹೇಳ್ತೀನಿ ಅಂತೇಳಿ ಪಂಗನಾಮ ಹಾಕಿ ಹೋಗಿದ್ದಾನೆ. ಹೌದು, ಇಂತಹದ್ದೊಂದು ಘಟನೆ ನಡೆದಿರುವಂಥದ್ದು ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಪೊಲೀಸ್ ಕ್ವಾರ್ಟರ್ಸ್ ಸಮೀಪ ಇರತಕ್ಕಂಥ ಒಂದು ಐಮ್ಯಾಕ್ಸ್ ಅನ್ನುವಂಥ ಒಂದು ಅಂಗಡಿ. ಸೊ ಕಳೆದ 3 ದಿನಗಳಿಂದ ಬಾಬಾ ವೇಷಧಾರಿ, ತಲೆಗೆ ಹಸಿರು ಶಾಲು, ಕಾವಿದಾರಿಯಾಗಿ ಕೈಯಲ್ಲಿ ಒಂದು ನವಿಲುಗೆರೆಯನ್ನು ಹಿಡಿದು ಅಂಗಡಿ ಒಳಗೆ ಬರ್ತಾನೆ. ಬಂದಂಥವು ನೇರವಾಗಿ ಬಂದು ಅಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಸಂತೋಷ ಎನ್ನುವಂಥ ಒಬ್ಬ ಯುವಕನ ತಲೆ ಮೇಲೆ 3 ಬಾರಿ ನವಿಲುಗರಿಯಿಂದ ಆಶೀರ್ವಾದ ಮಾಡಿದ ರೀತಿಯಲ್ಲಿ ಮಾಡ್ತಾನೆ. ಮಾಡಿ ಆತನ ಬಳಿ ಭಿಕ್ಷೆಯನ್ನು ಕೇಳ್ತಾನೆ, ಒಂದಷ್ಟು ಹಣ ಕೊಡಿ ಅಂತೇಳಿ. ಆತ ಏನು ಮಾಡ್ತಾನೆ, ಸ್ವಾಮಿ ನಾನು ಈ ಅಂಗಡಿಯ ಕೆಲಸಗಾರ, ಮಾಲೀಕ ಇಲ್ಲ, ಹಾಗಾಗಿ ನೀವು ಹೊರಡ್ಬೋದು ಅಂತಾನೆ. ಇಲ್ಲ, ನಿನ್ನ ಭವಿಷ್ಯ ತುಂಬ ಚೆನ್ನಾಗಿದೆ, ಇನ್ನು 25 ದಿವಸದಲ್ಲೇ ನಿನ್ನ ಬದುಕೇ ಬದಲಾಗಿ ಹೋಗ್ತದೆ, ನೀನು ಅದ್ಭುತವಾದ ಭವಿಷ್ಯ ನಿನಗಿದೆ ಅಂತೇಳಿ ಆತನಿಗೆ ಆಸೆಯನ್ನು ಹುಟ್ಟಿಸ್ತಾನೆ. ಆಗ ಆತ ಗಲ್ಲಾಪೆಟ್ಟಿಗೆಯಲ್ಲಿ ತೆಗೆದು ಕೇವಲ 2 ರೂಪಾಯಿಯನ್ನು ಕೊಡ್ತಾನೆ. ಆಗ ಬೇಸರಗೊಂಡಂಥ ಬಾಬಾ ಹೇಳ್ತಾನೆ, ನೀನು ಇನ್ನು 25 ದಿವಸದಲ್ಲಿ ಮತ್ತೆ ನನ್ನನ್ನು ನೆನೆಸ್ಕೊಳ್ತೀಯಾ, ನೀನೇ ಕರೆದು ನನ್ನ ಊಟ ಹಾಕ್ತೀಯಾ, ನಿನಗೆ 25 ದಿವಸದಲ್ಲಿ ನಿನ್ನ ಒಟ್ಟಾರೆ ಜೀವನ ಶೈಲಿ ಬದಲಾಗ್ತಾನೆ, ನೀನು ಕೋಟ್ಯಾಧಿಪತಿ ಆಗ್ತೀನಿ ಅಂತೇಳಿ ಆತನಿಗೆ ಆಸೆ ಇಡ್ತಾನೆ. ಸೊ ಅಷ್ಟಕ್ಕೆ ಸುಮ್ಮನಾಗದ ಆತ ಇನ್ನೊಂದಷ್ಟು ಹಣಕ್ಕೆ ಬೇಡಿಕೆ ಇಡ್ತಾನೆ. ಆಗ ಆತ 2 ರೂಪಾಯಿ ಜೊತೆಯಲ್ಲಿ ಇನ್ನೊಂದು 10 ರೂಪಾಯಿ ನೋಟನ್ನು ಕೊಡ್ತಾನೆ. ಕೊಟ್ಟಾಗ ಅದನ್ನು ರುದ್ರಾಕ್ಷಿಯಾಗಿ ಪರಿವರ್ತನೆ ಮಾಡಿ ಆತನ ಕೈ ಕೊಡ್ತಾನೆ. ಆಶ್ಚರ್ಯಗೊಂಡಂಥ ಯುವಕ ಇದ್ದಾನೆ ಸಂತೋಷ್, ಆತ ರುದ್ರಾಕ್ಷಿಯನ್ನು ನೋಡಿ ಆಶ್ಚರ್ಯಕ್ಕೊಳಕಾಗ್ತಾನೆ. ಜೊತೆಗೆ ಆತ ಇನ್ನೊಂದಷ್ಟನ್ನು ಹೇಳ್ತಾನೆ, ನೀನು ಇನ್ನು ಮುಂದಿನ ದಿನಗಳಲ್ಲಿ ನಿನ್ನ ಭವಿಷ್ಯ ಉಜ್ವಲವಾಗಿರ್ತದೆ, ಒಂದಷ್ಟು ಆತನಿಗೆ ಆಸೆಯನ್ನು ಹುಟ್ಟಿಸ್ತಾನೆ. ಆಗ ಆತ 50 ರೂಪಾಯಿ ನೋಟನ್ನು ಕೊಡ್ತಾನೆ. 50 ರೂಪಾಯಿ ನೋಟು ಕೊಟ್ಟಂಥ ಸಂದರ್ಭದಲ್ಲಿ ಆತನ ಸಾಯಿಬಾಬನಾಗಿ ಪರಿವರ್ತನೆ ಮಾಡಿ ಆತನ ಕೈಗಿಡ್ತಾನೆ. ಅದಷ್ಟೇ ಆತನಿಗೆ ಗೊತ್ತಾಗ್ತದೆ. ಅದೆಲ್ಲ ಆಮೇಲೆ ನಡೆದಿದ್ದೆಲ್ಲವೂ ಕೂಡ ಒಂದು ರೀತಿ ಪವಾಡ ಅಂತಲೇ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅಲ್ಲಿ ಬಂದಂಥ ಬಾಬಾ ಏನೇನು ಹೇಳ್ತಾನೆ ಅದೆಲ್ಲವನ್ನು ಕೂಡ ಈತ ಚಾಚು ತಪ್ಪದೆ ಮಾಡದೇ ಹೋಗ್ತಾನೆ. ಅಂದರೆ ಆತನಿಗೆ ಗೊತ್ತಿಲ್ಲದ ರೀತಿಯಲ್ಲೇ ಆತ ಗಲ್ಲಾಪೆಟ್ಟಿಗೆಯಿಂದ ಮೊದಲು 500 ಕೊಡ್ತಾನೆ, ಬಳಿಕ ಮತ್ತೆ ಬಾಬಾ ಕೇಳ್ತಾನೆ, ಮತ್ತೆ 500 ಕೊಡ್ತಾನೆ. ಈ ರೀತಿ 1,500 ಬಾಬಾನ ಕೈಗೆ ಗಲ್ಲಾಪೆಟ್ಟಿಗೆಯನ್ನು ತೆಗೆದು ಇಡ್ತಾ ಹೋಗ್ತಾನೆ. ಆದರೆ ಆತನಿಗೆ ಏನಾಗ್ತದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಕೊನೆಗೆ ಬಾಬಾ ಯಾವ ಮಟ್ಟಕ್ಕೆ ಅಂತ, ಇಷ್ಟಕ್ಕೆ ಸಾಕಾಗೋದಿಲ್ಲ ನನಗೆ ಅಂತೇಳಿ ಕೈಯಲ್ಲಿರೋ ವಾಚನ್ನು ಕೂಡ ಬಿಚ್ಚಿಕೊಡು ಅಂತ ಹೇಳ್ತಾನೆ. ನಾನು ಮಂತ್ರಿಸಿಕೊಡ್ತೇನೆ, ನೀನು ಭವಿಷ್ಯದಲ್ಲಿ ನಿನಗೆ ಅತ್ಯುನ್ನತ ಸ್ಥಾನ ಸಿಗ್ತದೆ, ನೀನು ಕೋಟ್ಯಾಧಿಪತಿ ಆಗ್ತದೆ ಅಂತೇಳಿ ವಾಚನ್ನು ಕೂಡ ತನ್ನಿಂದಲೇ, ಅಂದರೆ ಏನು ಯುವಕ ಸಂತೋಷ್ ಕುಮಾರ್ ಇದ್ದಾನೆ ಆತನೇ ಬಿಚ್ಚಿ ಬಾಬನಿಗೆ ಕೊಡ್ತಾನೆ. ಆತನ ಅದು ವಾಪಸ್ ಒಂದು ಮಂತ್ರ ಪಡಿಸಿದ ರೀತಿಯಲ್ಲಿ ಪಡಿಸಿ ಆತನ ತಲೆ ಮೇಲೇ ಅದನ್ನ ಇಟ್ಕೊಳ್ಳೋ ಅಂತೇಳಿ ಮತ್ತೆ ಅದೇ ಯುವಕ ಏನಿದ್ದಾನೆ ಸಂತೋಷ್ ಕುಮಾರ್ ಆತನೇ ಬಾಬನ ಕೈಗೆ ವಾಚನ್ನು ತುಡಿಸುವ ಮಟ್ಟಕ್ಕೆ ಆತ ಮಂಕು ಬುದ್ಧಿಯನ್ನು ಎರ್ಚಿರ್ತಾನೆ. ಕೊನೆಗೆ 1,500 ದುಡ್ಡು, ಫಾಸ್ಟ್ಯಾಗ್ ವಾಚ್ ಎಲ್ಲವನ್ನು ತಿದ್ಕೊಂಡು ಬಾಬಾ ಎಸ್ಕೇಪ್ ಆಗ್ತಾನೆ. ಈ ಒಂದು ದೃಶ್ಯಗಳು ಯುವಕ ಸಂತೋಷ್ ಕುಮಾರ್ ಬಾಬನಿಂದ ವಂಚನೆ ಆಗುವಂಥದ್ದು ಸಂಪೂರ್ಣ CCTV ದೃಶ್ಯಗಳಲ್ಲಿ ರೆಕಾರ್ಡ್ ಆಗಿರ್ತದೆ. ಸೊ ಅದನ್ನು ನೋಡಿದಂಥ ಯುವಕ ಸಂತೋಷ್ ಏನಿದ್ದಾನೆ, ಸಂತೋಷ್ ಏನಿದ್ದಾನೆ ಆತ ಕೂಡ ಅಚ್ಚರಿಗೊಳಗಾಗ್ತಾನೆ. ನನಗೆ ಗೊತ್ತಿಲ್ಲದೆ ನಾನೇ ಆತನ ಕೈಗೆ ವಾಚನೆ ಕೊಟ್ಟಿದ್ದೇನೆ, ಹಣವನ್ನು ಕೊಟ್ಟಿದ್ದೇನೆ, ಇದು ಒಂದು ರೀತಿಯಲ್ಲಿ ನನಗೆ ನಿಜಕ್ಕೂ ಆಘಾತಕಾರಿ ವಿಚಾರ ಅಂತ ಆತ ಕೂಡ ತನ್ನ ವಂಚನೆಗೊಳಗಾದ ರೀತಿಯನ್ನು ಹೇಳ್ಕೊಂಡಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಇಂತಹದೊಂದು ರೀತಿಯ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಕಡೆ ಕಂಡುಬರ್ತದೆ. ಯಾಕಂತ ಹೇಳಿದ್ರೆ ಆತ ಕೊಟ್ಟಂಥ 2 ರೂಪಾಯಿ ಇರ್ಬೋದು, 5-10 ರೂಪಾಯಿಯನ್ನು ಆತ ರುದ್ರಾಕ್ಷಿಯಾಗಿ ಮತ್ತು ಸಾಯಿಬಾಬನ ವಿಗ್ರಹದ ರೀತಿಯಲ್ಲಿ ಕೊಟ್ಟಿರುವಂಥದ್ದು ಆತನಿಗೆ ಕೂಡ ಅಚ್ಚರಿಯಾಗಿತ್ತು. ಅಲ್ಲಿಂದ ಬಂದರು ಸರ್, ನಾನು ಓನರ್ ಇಲ್ಲ ಅಂತ ಹೇಳಿ ಸ್ವಲ್ಪ ಅವ್ರಿಗೆ ಬೈಯೋ ಥರನೇ ಹೇಳಿದೆ, ಇಲ್ಲ ಹೋಗಿ ಅಂತಲೇ ಹೇಳಿದೆ. ಅವ್ರು ಇಟ್ಕೊಂಡು ಒಳಗೆ ಬಂದ ತಕ್ಷಣ ನನಗೆ ನವಿಲಿಗೆರೆ ಬರುತ್ತಲ್ಲ ಅದನ್ನು ಬಂದ ತಕ್ಷಣ ತಲೆ ಮೇಲೆ ಇಟ್ಟರು. ನನಗೆ ಅಲ್ಲಿ ಸ್ವಲ್ಪ ಇದಾಯಿತು. ಓಕೆನಾ, ಮತ್ತು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟೇ ಕೊಡಿ ಅಂದರು. ನಾನು 2 ರೂಪಾಯಿ ಕಾಯಿನ ಎತ್ತಿ ಕೊಟ್ಟೆ. 2 ರೂಪಾಯಿ ಕೊಟ್ಟ ತಕ್ಷಣ ಅವ್ರೇನು ಮಾಡಿದ್ರು, ಕೈನ ಹಿಂಗೆ ಕ್ಲೋಸ್ ಮಾಡಿ ಹಿಂಗೆ ಓಪನ್ ಮಾಡಿದ ತಕ್ಷಣ ಅದು ರುದ್ರಾಕ್ಷಿ ಥರ ಆಗಿ ನನ್ನ ಕೈ ಕೊಟ್ಟರು. ನನ್ನ ಕೈ ಕೊಟ್ಬಿಟ್ಟು ಈ ಥರ ತಲೆ ಮೇಲೆ ಇಟ್ಕೊಂಡು ಜೋಬಲ್ಲಿ ಇಟ್ಕೋ ಅಂತ ಹೇಳಿದರು. ಮತ್ತು ನನಗೆ 25 ದಿನದಲ್ಲಿ ನಿಂಗೆ ಏನು ತೊಂದರೆ ಇರಲ್ಲ, ನೀನು ಚೆನ್ನಾಗಿ ಆಗ್ತೀಯ ಹಿಂಗೆ ಅಂತ ಹೇಳಿ ಈ ಥರ ಮಾಡಿ ಆಮೇಲೆ ನನ್ನ ದುಡ್ಡು ಕೇಳಿದ್ರು. ನಾನು 10 ರೂಪಾಯಿ ಕೊಡಕ್ಕೆ ಹೋಗಿದ್ದೀನಿ. ಓಕೆನಾ, 10 ರೂಪಾಯಿ ಕೊಟ್ಟರೆ ಅವ್ರು ತೊಗೊಂಡಿಲ್ಲ, 100 ರೂಪಾಯಿ ಕೊಟ್ಟಿದ್ದೀನಿ. 100 ರೂಪಾಯಿ ಕೊಟ್ಟ ತಕ್ಷಣ ಅದು ಸಾಯಿಬಾಬಾ ವಿಗ್ರಹ ಮಾಡಿ ಕೊಟ್ಬಿಟ್ರು. ಅವ್ರು ಕೊಟ್ಟಿದ ತಕ್ಷಣ ಅದು ಜೋಬಲ್ಲಿ ಇಟ್ಕೊಂಡ್ರು. ಜೋಬಲ್ಲಿ ಇಟ್ಟ ತಕ್ಷಣ ಆಮೇಲೆ ವಾಚ್ ನಾನೇ ತೆಗೆದು ಅವ್ರ ಕೈಗೆ ಕೊಟ್ಟಿದ್ದೀನಿ, ಮತ್ತೆ ಅವ್ರ ಕೈಗೆ ಹಾಕಿದ್ದೀನಿ. ಹಂಗೆ ಬರ್ತಾ ಅವರು ಅಮೌಂಟ್ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನಗೂ ಗೊತ್ತಾಗ್ತಿಲ್ಲ ಅಲ್ಲಿ ಏನಾಗ್ತಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಆಮೇಲೆ 500 ರೂಪಾಯಿ ಕೊಟ್ಟಿದ್ದೀನಿ. 500 ರೂಪಾಯಿ ಕೊಟ್ಟರೆ ಇನ್ನೂ ಒಂದು ನೋಟ್ ಕೊಡಿ ಅಂತಲೂ ಕೇಳಿದ್ದಾರೆ, ಇನ್ನೂ ಒಂದು ಕೊಟ್ಟಿದ್ದೀನಿ. ಆ ಟೈಮಲ್ಲಿ ಅದು 1000 ರೂಪಾಯಿನ ತೊಗೊಂಡು ಅವರು ಲಕ್ಷ್ಮೀ ವಿಗ್ರಹ ಮಾಡಿ ಕೊಟ್ಟರು. ಓಕೆನಾ, ಆಮೇಲೆ ನನಗೆ ಫೋನ್ ಬಂದ ತಕ್ಷಣ ನನಗೆ ಸ್ವಲ್ಪ ಹತ್ತು ಕಡೆ ಇದ್ದಿದ್ದ ಗಮನ ಎಲ್ಲ ಸ್ವಲ್ಪ ಇದು ಕಡೆ ಕನ್ವರ್ಟ್ ಆಯಿತು. ಆ ಟೈಮಲ್ಲಿ ನನಗೆ ಗೊತ್ತಿರೋದು 2 ರೂಪಾಯಿ ಕೊಟ್ಟಿರೋದು ಅಷ್ಟೇ ನಂಗೆ ಗೊತ್ತಿರೋದು. 1000 ರೂಪಾಯಿ ಕೊಟ್ಟಿರೋದು, ವಾಚ್ ಕೊಟ್ಟಿರೋದು ಏನೂ ಗೊತ್ತಾಗ್ತಿಲ್ಲ ನನಗೆ. ನಾನು ಇಲ್ಲ ಅಂತಲೇ ಹೇಳ್ತಿದ್ದೀನಿ. ಓಕೆನಾ, ಮತ್ತೆ ಅವ್ರು ಏನು ಮಾಡ್ದೆ, ನಾನು ಇಲ್ಲ ಅಂದಾಗ ಮತ್ತೆ ನವಿಲಿಗೆರೆ ಇಟ್ಟು ಮತ್ತೆ ಆ ಸೈಡಿಂದ ಬಂದು ನನಗೆ ಈ ಥರ ಮುಟ್ಟಿ
ಆಮೇಲೆ ನಾನು ಮತ್ತೆ 500 ರೂಪಾಯಿ ಕೊಟ್ಟಿದ್ದೀನಿ. ಅವ್ರು ಆ ಥರ ಮಾಡಿದ ತಕ್ಷಣ 500 ರೂಪಾಯಿ ಕೊಟ್ಟು ಆಮೇಲೆ ಅಷ್ಟೆಲ್ಲ ಮುಗಿದ್ಮೇಲೆ ವಾಪಸ್ ಹೋಗಿ. ಅವ್ರು ಯಾವ ಥರ ವೇಷದಲ್ಲಿ ಬಂದಿದ್ರು? ಸೇಮ್ ಸ್ವಾಮಿಗಳ ವೇಷದಲ್ಲೇ ಬಂದಿದ್ರು, ಬ್ಲೂ ಕಲರ್ ಬಟ್ಟೆ ಕಟ್ಕೊಂಡು ಬಂದಿದ್ರು, ಮುಖಕ್ಕೇನು ಹಚ್ಚಿರ್ಲಿಲ್ಲ. ನವಿಲ್ಗರೆಲ್ಲ ಇಟ್ಕೊಂಡಿದ್ದ? ನವಿಲ್ಗೆರೆ ಇಟ್ಕೊಂಡು ಇದ್ರು. ಅಲ್ಲ ಏನು ಹೇಳಿದ್ರು ನಿಮ್ಗೆ? ಏನಾದ್ರು ಭಯ ಇಡಿಸಿದ್ರ? ಏನು ಮಾಡೋದು? ಅಲ್ಲ ಭಯ ಏನು ಇಡಿಸಿಲ್ಲ. ಬಂದ ತಕ್ಷಣ ಅದೇ ನಿನ್ನ ಹೆಸರೇನು ಅಂತ ಕೇಳಿದ್ರು, ಹೆಸರು ಹೇಳಿದೆ. ನೀನು 25 ದಿನದಲ್ಲಿ ನಿನ್ನ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಈ ಥರ ಹೇಳಿ 2 ರೂಪಾಯಿ ಕೊಟ್ಟ ಮೇಲೆ ರುದ್ರಾಕ್ಷಿ ಯಾವ ನನ್ನ ಜೋಬಲ್ಲಿ ಇಟ್ಕೊಂಡು ಆ ಟೈಮಲ್ಲಿ ನಂಗೆ ಸ್ವಲ್ಪ ಅವ್ರ ಕಡೆ ಮೈಂಡ್ 2 ರೂಪಾಯಿ ಕಾಯಿಲೆನ ರುದ್ರಾಕ್ಷಿ ಮಾಡಿದ್ರ? ಮಾಡಿಕೊಟ್ಟಿರೋ ಥರ ನನಗೆ ಓಕೆನಾ. ನಾನೀಗ ಕ್ಯಾಮ್ರಾ ಫುಟೇಜಲ್ಲಿ ನೋಡಿದಾಗ ಅವರು ಎತ್ಕೊಟ್ಟಿರೋದು ಬ್ಯಾಗಿಂದ ಈ ಥರ ಆಗಿರೋದು. ಮೊದಲೇ ಅವಾಗ ಬಂದಿಲ್ಲ? ಇಲ್ಲ, ಯಾವಾಗಲೂ ಬಂದಿಲ್ಲ. ಈ ಥರ ಬಂದಿದ್ದಾರೆ, ಬಟ್ ಈ ಥರ ನಾನು ನೋಡಿರೋದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್. ಅಲ್ಲ, ನೇರ ಒಳಗಡೆನೆ ಬಿಟ್ಕೊಂಡ್ರ ನೀವು? ಅಲ್ಲಿ ಮನೇಲಿ ಮಾತಾಡಿಲ್ಲ, ಅವರೇ ಬಂದ್ರು ನೇರವಾಗಿ ಒಳಗಡೆ? ಅವರೇ ನೇರವಾಗಿ ಬಂದಿರೋದು. ನಾನು ಅಲ್ಲಿ ಸಿಸ್ಟಮಲ್ಲಿ ಕೆಲಸ ಮಾಡ್ತಿದ್ದೆ, ನೇರವಾಗಿ ಬಂದರು. ನಾನು ಇಲ್ಲಿ ಬಂದ ತಕ್ಷಣ ಇಲ್ಲ ಓನರ್ ಇಲ್ಲ ಹೋಗಿ ಅಂತ ಹೇಳಿದ್ರಿ. ಬಂದಿದ ತಕ್ಷಣ ಡೈರೆಕ್ಟ್ ಅಲ್ಲಿ ಕೂತಿದ್ರೆ ಹಂಗೆ ನಮಗೆ ಎತ್ತಿ ಇದು ಮಾಡಿದ್ದಾರೆ. ಯಾರ್ದು ಫೋನು? ಹಾಂ, ಆಮೇಲೆ ಬೇರೆ ಏನು ಕೇಳಲಿಲ್ವಾ? ಏನು ದುಡ್ಡು ಇನ್ನೂ ಜಾಸ್ತಿ ಕೊಡು? ಇನ್ನ ಕೇಳ್ತಿದ್ದಾರೆ, ಅದು ಓಪನ್ ಮಾಡು, ಅಲ್ಲಿರೋ ದುಡ್ಡು ಕೊಡು, ನಾನು ಅದನ್ನ ಡಬಲ್ ಮಾಡ್ಕೊಡ್ತೀನಿ, ಅದು ಇದು ಅಂತ ಹೇಳ್ತಿದ್ದಾರೆ. ಬಟ್ ನನ್ನ ಮನಸ್ಸು ಅಲ್ಲಿಗೆ ಸ್ವಲ್ಪ ತಡಿತಿತ್ತು. ನನಗೆ ಯಾವಾಗ ತಡೀತಿತ್ತೋ ಅವ್ರಿಗೂ ಏನು ಗೊತ್ತಾಯ್ತು ಅನ್ನೋ ಗೊತ್ತಿಲ್ಲ. ಮತ್ತೆ ವಾಪಸ್ ಹೋಗಿದ್ರೆ ಅವ್ರನ್ನ ನಾನು ಕಳಿಸು ಕೊಟ್ಟಿದ್ದೀನಿ, ಡೋರ್ವರೆಗೂ ಬಂದು ನೋಡಿದ್ದೀನಿ ಅವ್ರನ್ನ ಹೋಗಿರೋದು. ಎಷ್ಟು ದುಡ್ಡು ಇತ್ತು ಅದರಲ್ಲಿ? ಕ್ಯಾಶ್ ಬಾಕ್ಸಲ್ಲಿ ಒಂದು 5,500 6,000 ಇತ್ತು. ಅದ್ರಲ್ಲಿ 1,500 ಫಸ್ಟೇ ಹೋಗಿತ್ತು, ಮತ್ತು 100 ರೂಪಾಯಿ ಒಂದು ಹೋಗಿತ್ತು. ನನ್ನ ವಾಚ್ ಹೋಗಿದೆ ಅಷ್ಟೇ. ಯಾವ್ದು ವಾಚ್? ಫಾಸ್ಟ್ ಟ್ರ್ಯಾಕ್ 2,000 ರೂಪಾಯಿ ವಾಚ್. ಎಲ್ಲ ಎಷ್ಟು ಬೆಲೆ ಬಾಳ ಅಂತ ನೀವೇ ತೆಗೆದು? ಹಾಂ, ಫಸ್ಟ್ ತೆಗ್ದಿದ್ದೀನಿ, ತೆಗ್ದವ್ರು ಕೈ ಕೊಟ್ಟಿದ್ದೀನಿ. ಅವ್ರು ಮತ್ತೆ ನನ್ನ ಕೈ ಕೊಟ್ಟು ಅದೇನು ಈ ಥರ 5 ಸಲ ಇದು ಮಾಡಿಸ್ಬಿಟ್ಟು ಮತ್ತೆ ಅವ್ರ ಬಟ್ಟೆಗೆ ಹಾಕ್ಸ್ಕೊಂಡು ಮತ್ತೆ ಅವ್ರ ಕೈಗೆ ಹಾಕು ಅಂತ ಅವ್ರ ಕೈಗೂ ಹಾಕ್ಸ್ಕೊಂಡವ್ರೆ. ನಿಮ್ಮ ಕೈಯಿಂದನೇ ವಾಚ್? ಬಟ್ ನನಗೆ ಗೊತ್ತಾಗ್ತಿಲ್ಲ ನಾನು ಹಾಕಿದ್ದೀನಿ ಅನ್ನೋದೇ ನಂಗೆ ಗೊತ್ತಿಲ್ಲ. ಏನಾದರೂ ಮಂಕೂದಿ ಆ ಥರ ಏನು ಹಚ್ಚಿದ್ರ ಏನಾದ್ರು ನಿಮಗೆ? ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಬ್ಲ್ಯಾಕ್ ಮ್ಯಾಜಿಕ್ ಥರ ಏನಾದ್ರು? ಇಲ್ಲ, ನನಗೆ ಅನ್ನಿಸ್ದಂಗೆ ಅದೇನೋ ಮ್ಯಾಜಿಕೇ ಮಾಡಿರೋದು ಅಂತ ಅನ್ನಿಸ್ತಿದೆ ನನಗೆ. ಅಲ್ಲ, ನಿಮ್ಮ ವಾಚ್ ನೀವೇ ತೆಗೆದು ಅವ್ರ ಕೈಗೆ ಹಾಕ್ತೀರಿ? ಹಾಕಿದ್ದೀನಿ. ಆ ವಿಡಿಯೋ ಫುಟೇಜ್ ನೋಡಿದ್ಮೇಲೆ ನನಗೆ ಗೊತ್ತಾಗ್ತಿರೋದು. ಅವ್ರು ಹೋಗಿ ಒಂದು 15 ನಿಮಿಷ 20 ನಿಮಿಷ ಆದ್ಮೇಲೆ ನನಗೆ ಫ್ಲ್ಯಾಶ್ ಬ್ಯಾಕ್ ಆಗಿರೋದು, ಏನೇನು ನಡೀತು ಇಲ್ಲಿ. ಆಮೇಲೆ ವಾಚ್ ನೋಡಿದ್ರೆ ವಾಚ್ ಇಲ್ಲ, ಅಮೌಂಟ್ ಕೌಂಟ್ ಮಾಡಿದ್ರೆ ಅಮೌಂಟ್ ಕಡಿಮೆ ತೋರಿಸಿದೆ. ಆಮೇಲೆ ಎಲ್ಲ ಫ್ಲ್ಯಾಶ್ ಆಗಿ ನಾವು CC ಕ್ಯಾಮ್ರಾವ್ರನ್ನ ನಿನ್ನೆ ಕರೆಸ್ಬಿಟ್ಟು ಫುಟೇಜ್ ತೊಗೊಂಡಿರೋದು. ನೀವು ಒಬ್ಬರೇ ಇದ್ರಾ? ಯಾವಾಗ ಗಿರಾಕಿಗಳಿರ್ಲಿಲ್ವಾ? ಒಬ್ಬರೇ ಇದ್ವಿ. ಅಂದರೆ ಯಾರೋ ಬಂದಿದ್ರೆ ಕಸ್ಟಮರ್ಸ್ ಬಂದಿದ್ರೆ ಅವರು ಈ ಥರ ಮಾಡ್ತಿದ್ರು? ಒಬ್ಬರೇ ಇರೋದ್ರಿಂದ ನೋಡ್ತಾ ಇದ್ದಾರೆ, ಡೋರ್ ಕಡೆ ನೋಡೋದು ಅದೆಲ್ಲ ಮಾಡಿದ್ದಾರೆ. ಬಟ್ ನಂಗೆ ಆ ಟೈಮಲ್ಲಿ ಯಾರು ಕಸ್ಟಮರ್ ಬಂದಿಲ್ಲ. ನಂಗೆ ಅಲ್ಲಿಂದ ಆ ಕಡೆ ಹೋಗೋಕ್ಕೂ ಆಗ್ತಿಲ್ಲ. ಇಲ್ಲಾಂದ್ರೆ ನಾನು ಅಟ್ಲೀಸ್ಟ್ ಈ ಕಡೆ ಬಂದು ರೆಸ್ಪಾನ್ಸ್ ಮಾಡೋನು, ಅಲ್ಲಿಂದ ಆ ಕಡೆ ಹೋಗಕ್ಕೆ ಆಗ್ತಿಲ್ಲ, ಅಲ್ಲೇ ನಿಂತ್ಕೊಂಡಿದ್ದೀನಿ ನಾನು. ಪ್ರಕಾಶ್ ಅಂದ್ಬಿಟ್ಟು ನಾವಿದೇ ಆನೇಕಲ್ ವಾಸಿ. ಇದೇ ಥರ ನಮ್ಮ ಫ್ರೆಂಡ್ ಕಾಲ್ ಮಾಡ್ತಾ ಇದ್ದಾರೆ, ಹಿಂಗೆ ಆಗ್ಬಿಟ್ಟಿದೆ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಬಾ ಅಂತ ಕರೆದ್ರು. ಏನಾಗಿದೆ ಅಂದರೆ ಸರ್ ಅದೇನು ಈ ಥರ ಕಳ್ತನ ಆಗಿದೆ, ಈ ಥರ ಬಂದು ಸ್ವಾಮೀಜಿಗಳು ಬಂದು ಈ ಥರ ದುಡ್ಡೆಲ್ಲ ಇದು ಮಾಡಿಕೊಂಡು ನನ್ನ ವಾಚೆಲ್ಲ ಇಸ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ಇದ್ಕೊಂಡು ನಾನು ಏನಂತ ನೋಡೋಣ ಅಂತ ಬಂದೆ, ನಾನು ಬ್ಯುಸಿ ಇದ್ದೆ ಅವತ್ತು. ಆಯ್ತು ಅಂದ್ಬಿಟ್ಟು ಇವತ್ತು ಬಂದೆ. ಆಮೇಲೆ ಎಲ್ಲ ವಿಡಿಯೋ ಎಲ್ಲ ನೋಡಿದ್ಮೇಲೆ ಈ ಥರ ಎಲ್ಲ ಮ್ಯಾಜಿಕ್ ಮಾಡಿದ್ದಾರೆ. ಬಟ್ಟು ನಾನು ಹೇಳಿದೆ, ಯಾಕೆ ನೀನು ಈ ಥರ ಮಾಡೋಕ್ಕೆ ಹೋದೆ, ನೀನು ಯಾವಾಗೂ ಫುಲ್ ಸ್ಟ್ರಾಂಗಾಗಿ ಇರ್ತಿಲ್ಲ ಅಂತ ಹೇಳಿದ್ದಕ್ಕೆ ನನಗೆ ಗೊತ್ತಿಲ್ಲ, ಬಂದಿದ್ದ ತಕ್ಷಣ ನವಿಲ್ಗರಿಯಲ್ಲಿ ಹೊಡೆದ್ಬಿಟ್ಟು ಈ ಥರ ಎಲ್ಲ ಹಿಂಗೆ ಮಾಡಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ನಾನು ಯಾಕೆ ನೀನು ಫಸ್ಟೇ ಅದನ್ನೇ ಇದು ಮಾಡಬೇಕಾಯಿತು ಅಂತ ಹೇಳಿದೆ ನಾನು. ಆಮೇಲೆ ಇದ್ಕೊಂಡು ನನ್ನ ಜ್ಞಾನನೇ ಇಲ್ಲ, ಈ ಥರ ಮಾಡಿ ಬಂದಿದ್ದ ತಕ್ಷಣ ನನ್ನ ತಲೆ ಮೇಲೆ ಹೊಡೆದ್ಬಿಟ್ರು ನವಿಲ್ಗರಿಯಲ್ಲಿ. ನನ್ನ ಜ್ಞಾನ ಇಲ್ದಂಗೆ ಆಗೋಯ್ತು. ಆಮೇಲೆ ನಾನು ಏನೇನು ಮಾಡಿದೆ ನನಗೆ ಜ್ಞಾಪನ ಇಲ್ಲ. ವಾಚ್ ಬಿಚ್ಕೊಟ್ಟೆ, ದುಡ್ಡು ಕೊಟ್ಟಿದ್ದೀನಿ, ಈ ಥರ ಎಲ್ಲ ಹಿಂಗೆಲ್ಲ ಮಾಡಿದ್ದೀನಿ, ನನಗೆ ಜ್ಞಾನ ಇಲ್ಲಣ್ಣ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು ಅವರು. ಆಮೇಲೆ ಇದ್ಕೊಂಡು ನನ್ನ ಯಾಕಪ್ಪ ಸ್ವಾಮೀಜಿಗಳೆಲ್ಲ ನಂಬೇಡ, ಈ ಥರ ಎಲ್ಲ ಹಿಂಗಾಗುತ್ತೆ ಅಂತ ಹೇಳಿದೆ. ಆಮೇಲೆ ಸರ್ ಇದು ಪೋಲ್ಸ್ ಕ್ವಾರ್ಟರ್ಸ್ ಮುಂದೆ ಐಮ್ಯಾಕ್ಸ್ ಅಂದ್ಬಿಟ್ಟು ಶೋರೂಮಲ್ಲೇ ಆಗಿದೆ ಸರ್. ಆಡ್ತಾ ಇರ್ತಾರೆ ಸರ್. ಬಟ್ಟು ಅವರು ಯಾವಾಗೂ ಯಾರು ಬರ್ತಾರೆ ಮಾಮೂಲಿ ಡೈಲಿ ಬಂದವರಿಗೆಲ್ಲ ಒಂದು ದಾನ ಕೊಡಂಗೆ ಒಂದು 5 ರೂಪಾಯಿ 10 ರೂಪಾಯಿ ಕೊಡ್ತಾ ಇರ್ತಾರೆ ಬಂದವರಿಗೆಲ್ಲ. ಅಂದರೆ ಆದ್ರೂ ಈ ಥರ ಮಾಡಿದ್ದಾರೆ. ಈ ಥರ ಯಾರಿಗೂ ಇನ್ಮೇಲೆ ಆಗಬಾರ್ದು ಅಂದ್ಬಿಟ್ಟು ನಾವು ಅದಕ್ಕೆ ನಮ್ಮ ಅಂದರೆ ನೋಡ್ಕೊಂಡಿದ್ದು ಈಗ ಒಬ್ಬರೇ ಇರೋದನ್ನ ನೋಡಿ ಇದು ಮಾಡಿರೋದಾ? ಹಾಂ, ಒಬ್ಬರೇ ನೋಡಿಕೊಂಡು ಮಾಡಿರೋದು ಸರ್. ಒಟ್ಟಾರೆಯಾಗಿ ಈ ಪ್ರಕರಣ ಏನು ಅಂತಂದರೆ, ಯಾರು ಕೂಡ ಏನು ದೇವರು ದಿಂಡರು ಮತ್ತು ಈ ರೀತಿ ಏನು ಭವಿಷ್ಯದ ಬಗ್ಗೆ ಯಾರೋ ಬಾಬಾ ಹೇಳ್ತಾರೆ, ಸ್ವಾಮೀಜಿ ಹೇಳ್ತಾರೆ, ಸೊ ಅದನ್ನು ನಂಬಾರ್ದು ಅನ್ನೋ ರೀತಿಯಲ್ಲಿ ಈ ಒಂದು ಪ್ರಕರಣ ಜನಸಾಮಾನ್ಯರಿಗೆ ಒಂದು ರೀತಿ ಏನು ಸಂದೇಶ ನೀಡುವಂಥದ್ದಾಗಿದೆ. ಆದೂರ್ ಚಂದ್ರು, ನ್ಯೂಸ್ 18 ಆನೇಕಲ್.